ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇವತ್ತೇನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಹಳ್ಳಿ ಸ್ಪೆಷಲ್ ಉಪ್ಸಾರು ಮುದ್ದೆ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತು ನಾನು ಬೇಳೆ ಹಾಕಿ ಉಪ್ಸಾರು ಮಾಡ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ಬೇಳೆ ಹಾಕ್ಕೊಳ್ಳೋದ ಆ್ಯಂಡ್ ಖಾರಕ್ಕೆ ಟೊಮೆಟೊ ಆ್ಯಂಡ್ ಇದನ್ನು ವಾಶ್ ಮಾಡೋದ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕಿದ್ದೀನಿ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡೋದ. ಇದು 3 ವಿಜಿಲ್ ಬರಬೇಕು. ಸೊ ಆಮೇಲೆ ಸಿಗ್ತೀನಿ ನಿಮಗೆ. ಇದಕ್ಕೆ ಒಂದು 10 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಹುರ್ಕೊಳ್ಳೋದ. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳಿ, ಘಾಟ್ ಬರಲ್ಲ ಅವಾಗ. ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸು ಹಾಕ್ಕೊಳ್ಳಿ. ಸೊ ನಾನು 3 ಹಾಕ್ಕೊತಿದ್ದೀನಿ. ಆ್ಯಂಡ್ ಸ್ವಲ್ಪ ಜೀರಿಗೆ, ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಗೆಡ್ಡೆ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕಾಯಿ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ನಾನು ಇಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಎಣ್ಣೆಲಿ ಹುರ್ಕೊಂಡಿದ್ದಂಥ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದು 3 ವಿಜಿಲ್ ಬಂದಿದೆ. ಸೊ ಈಗ ಓಪನ್ ಮಾಡೋದ. ಬೇಳೆ ಮತ್ತು ಟೊಮೆಟೊ ಬೆಂದಿದೆ. ಸೊ ಇದನ್ನು ಖಾರಕ್ಕೆ ಹಾಕ್ಕೊಳ್ಳೋದ ಟೊಮೆಟೊನ. ಸೊ ಇವಾಗ ಇದನ್ನು ರುಬ್ಕೊಳ್ಳೋದ. ಆಗಿದೆ ನೋಡಿ. ಸೊ ಇದನ್ನು ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋದ. ಇದಕ್ಕೆ ಈಗ ಬದನೆಕಾಯಿ ಹಾಕ್ಕೊಳ್ಳೋದ. ಕಟ್ ಮಾಡ್ಕೊಂಡಿದ್ದು ಬದನೆಕಾಯಿನ. ಇದು ಬೆಂದಾದಮೇಲೆ ಖಾರದ ನೀರು ಒಯ್ಯೋದ. ಇದು ಈಗ ಕುದೀತಾ ಇದೆ. ಇವಾಗ ಖಾರದ ನೀರು ಹಾಕದ. ಇದು ಹಾಕಿದ್ರೇ ಉಪ್ಸಾರು ಚೆನ್ನಾಗಿರೋದು. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪಾಗೋದ್ರೆ ಕಷ್ಟ. ಸಪ್ಪೆ ಆದರೆ ಸರಿ ಮಾಡ್ಕೋಬೋದು, ಆದರೆ ಉಪ್ಪಾದರೆ ಸರಿ ಮಾಡ್ಕೊಳಕ್ಕಾಗಲ್ಲ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಅಕ್ಕಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.